ಗುರುಜಿ, ಇವತ್ತು ಗೌರಿ ಹಬ್ಬ ಅಂದ ಕೂಡ್ಲೆ ಬಾಗಿನ ನೆನಪಾಗುತ್ತೆ ನಮ್ಮ ಹೆಣ್ಮಕ್ಳಿಗೆ. ಯಾವಾಗ ನಮ್ಮ ತವ್ರ ಮನೆಯಿಂದ ಕರೆ ಬರುತ್ತೋ, ಯಾವಾಗ ಹೋಗ್ತೀವೋ ಅಂತ ಕಾಯ್ತಿರ್ತಾರೆ. ಜೊತೆಗೆ ಆ ಬಾಗಿನ ಕೊಡೋ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿ ಕೊಡ್ಬೇಕು ಅಂತ ನಮ್ಮ ಪೂರ್ವಿಕರು ಹೇಳಿದ್ದಾರೆ. ಮುತ್ತೈದೆ ಮುತ್ತೈದೆ ಬಾಗಿನ ಕೊಡೆ, ಮುತ್ತೈದೆ ಮುತ್ತೈದೆ ಬಾಗಿನ ತಗೊಳ್ಳೆ ಅಂತ ಹೇಳಿ ಕೊಡ್ಬೇಕು ಅನ್ನೋ ಪ್ರತೀತಿ ಕೂಡ ಇದೆ ಅಲ್ವೇ ಗುರುಜಿ? ಮಾತುಕತೆ ಮುಂದುವರ್ಸೋಣ್ವೆ? ಈ ವಿಶೇಷವಾಗಿರ್ತಕ್ಕಂಥ ಮಹಾಗಣಪತಿ ಸಾನ್ನಿಧ್ಯವನ್ನ ಹೊಂದಿಕೊಳ್ಳೋ ತಾಯಿ ಆದವಳು ಮೊದಲನೇ ಸ್ವರ್ಣಗೌರಿ ವ್ರತದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಗೌರಮ್ಮ ಮನೆಗೆ ಬರ್ತಾಳೆ. ಆ ಮರದ ಬಾಗಿನವನ್ನು ಕೊಡಬೇಕಾದ್ರೆ ನಾವು ಮುತ್ತೈದೆ ಅಂತಕ್ಕಂಥದ್ದು ಏನು ಅಂದರೆ, ಯಾವತ್ತೂ ದೀರ್ಘ ಸೋಮಂಗಲಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥವಳು ಲಕ್ಷ್ಮಿ ಮತ್ತು ಗೌರಿ. ಬಾಗಿನವನ್ನು ಕೊಡಬೇಕಾದ್ರೆ ಮುತ್ತೈದೆಯನ್ನು ನೀವು ಕೊಡಬೇಕಾದ್ರೆ ಯಾವತ್ತು ತಿಳ್ಕೊಳ್ಳಿ, ಸೆರಗನ್ನ ಮೇಲೆ ಹೊತ್ಕೋಬೇಕು. ಆ ಸೆರಗನ್ನು ಹೊತ್ಕೊಂಡು ಮೇಲ್ಭಾಗದ ಮರದ ಭಾಗದ ಮೇಲೆ ನಿಮ್ಮ ಸೆರಗನ್ನು ಹಾಕಬೇಕು. ಕೆಳಭಾಗದ ಸೆರಗು ಯಾರು ಇಸ್ಕೊಂತಾರೋ ಅವ್ರು ಕೆಳಭಾಗದಲ್ಲಿ ಇಟ್ಕೋಬೇಕು. ಇಬ್ಬರು ಹೀಗೆ ಮುತ್ತೈದೆ ಬಾಗಿನ ಕೊಡು, ಮುತ್ತೈದೆ ಬಾಗಿನ ತಗೋ ಅಂದಾಗ ಆ ಮರದ ಬಾಗಿನವನ್ನು ಕೊಟ್ಟಾಗ ನೀವೇನು ಮಾಡಬೇಕು, ಒಂದು ಮಡ್ಲಕ್ಕಿ ಅವ್ರ ಮಡ್ಲಲ್ಲಿ ಅಕ್ಕಿಯನ್ನು ಹಾಕಬೇಕು. 1 2 3 ಈ ಥರ 3 ಸಲ ಹಾಕಬೇಕು. 1 2 3 ಮೂರನೇ ಸಲ 1 2 3 ಹಾಕಿದಾಗ ನೀವು ಮತ್ತೆ ತಿರುಗಿ 3 ಸಲ ತಗೊಂಡ್ಬೇಕು. ಏನನ್ನು ಆ ಅಕ್ಕಿಯನ್ನು ಹಾಕಿರ್ತಕ್ಕಂಥದ್ದು ಮಡ್ಲಿಂದ ಒಂದು ಸ್ವಲ್ಪ ತೊಗೊಂಡು ಮಿಕ್ಕೆ ಹಡ್ಲಿ ಇಡಬೇಕು. ಆ ತೆಗೆದಿರ್ತಕ್ಕಂಥದ್ದನ್ನು ಯಾವತ್ತೂ ಶೇಖರಣೆ ಮಾಡಿ ಇಡಬೇಕು. ಅಂದರೆ ಮುತ್ತೈದೆ ಆಗಿರ್ತಕ್ಕಂಥ ನೀನು ಮುತ್ತೈದೆತನವನ್ನು ಪರಿಪೂರ್ಣವಾಗಿ ಶ್ರದ್ಧಾಭಕ್ತಿ ವಹಿಸು. ಅದಾದ ಮೇಲೆ ನನ್ನ ಮನೆ ಭಾಗ್ಯವನ್ನು, ನನಗೂ ಮುತ್ತೈದೆ ಭಾಗ್ಯವನ್ನು ಕರುಣಿಸ್ಕೊಡು. ಯಾಕೆಂದರೆ ಲಕ್ಷ್ಮೀ ಸ್ವರೂಪದಲ್ಲಿ ನೀ ಬಂದಿರೋಳು ಮುತ್ತೈದೆ ಅಂದರೆ ನಮಸ್ಕಾರ ಮಾಡಿ ಅರ್ಶಿನ ಕುಂಕುಮನ ಕೊಟ್ಟು ಮರದ ಭಾಗನೂ ಕೊಡೋದು. ತಾಯಂದ್ರಾದವರು ಹೆಣ್ಣು ಮಕ್ಕಳಿಗೆ ಯಾವ ಕಾಲಕ್ಕೂ ಆಶೀರ್ವಾದ ಅಷ್ಟೇ ಹೊರತು ನಮಸ್ಕಾರ ಮಾಡಲ್ಲ. ಆದರೆ ತವ್ರ ಮನೆಗೆ ಬಂದಿರತಕ್ಕಂಥ ಹೆಣ್ಣುಮಕ್ಕಳು ತಾಯಿಗೆ ನಮಸ್ಕಾರ ಮಾಡಿಕೊಂಡೇ ಹೋಗಬೇಕು. ಎಷ್ಟು ಜನ ತಾಯಿಂದ್ರು ಇಲ್ಲದೇ ಇರತಕ್ಕಂಥ ಹೆಣ್ಣುಮಕ್ಕಳಿದ್ದಾರೆ. ಎಷ್ಟು ಜನ ತಾಯಿಂದ್ರ ಮನೆಗೆ ಹೋದಾಗ ತಾಯಿ ಇಲ್ವಲ್ಲ ಅನ್ನೋ ಕೊರಗು ಎಷ್ಟು ಜನಕ್ಕಿದೆ. ಎಷ್ಟೋ ಜನ ಅಣ್ಣ ತಮ್ಮಂದಿರಿರ್ತಾರೆ, ಎಷ್ಟೋ ಜನ ಅತ್ತಿಗೆಯರಿರ್ತಾರೆ. ನಮ್ಮಮ್ಮ ಸತ್ತು ಹೋಗಿದ್ದಾರೆ, ಆದರೆ ಬಂದಾಗ ಅತ್ತಿಗೆ ಆದ್ರೂ ನಮ್ಮ ತಾಯಿ ಆಗ್ತಾಳೇನೋ ಅಂತ ಹೇಳಿ ಆ ಒಂದು ಆಸೆಯಲ್ಲಿ ಎಷ್ಟೋ ಹೆಣ್ಣುಮಕ್ಕಳು ಬರ್ತಾರೆ. ಬಂದು ಅಣ್ಣನ ಹತ್ರ ನಮಸ್ಕಾರ ಮಾಡಿಕೊಂಡು ಅತ್ತಿಗೆ ಹತ್ರ ಅಮ್ಮ ಅಂತ ಹೇಳಿಸ್ಕೊಂಡು ತವ್ರ ಮನೆಯಿಂದ ಯಾವತ್ತು ತಿಳ್ಕೊಳ್ಳಿ, ಅಣ್ಣಂದ್ರಾಗಲಿ ತಮ್ಮಂದ್ರಾಗಲಿ ಹೆಣ್ಣು ಮಕ್ಕಳ ಮನೆಗೆ ಬಂದರೆ ಮರದ ಭಾಗವನ್ನು ಕೊಟ್ಟು ಕಳಿಸೋದು, ಅರ್ಶಿನ ಕುಂಕುಮವನ್ನು ಕೊಟ್ಕೊಳ್ಳೋ ಸಂಪ್ರದಾಯ ಪ್ರತಿ ಗೌರಿ ಹಬ್ಬಕ್ಕೆ ಕೊಡಲೇಬೇಕು. ಭೂಮಿಯ ಸಂರಕ್ಷಣೆ ಮಾಡ್ತಕ್ಕಂಥ ಪ್ರತಿಯೊಂದು ಹೆಣ್ಣುಮಕ್ಕಳು ತಾಯಿತನವನ್ನು ಯಾವತ್ತಿದ್ರೂ ಕಳ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ತಾಯಿನೇ ಗೌರವವಾಗಿರ್ತಕ್ಕಂಥ ಗೌರಮ್ಮ. ಆ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂಥವಳಿಗೆ 2ನೇ ಸ್ಥಾನ ಯಾವತ್ತೂ ಅತ್ತಿಗೆಗೆ. ಆ ರೀತಿ ನಾದ್ನೀರು ಅಷ್ಟೇ, ಅತ್ತಿಗೆಯರು ಅಷ್ಟೇ ಗೌರವದಿಂದ ಘನತೆಯಿಂದ ನಡ್ಕೊಳ್ಳಿ. ನೀವಿಬ್ಬರೂ ಕಿಚ್ಚಾಡೋದ್ರಿಂದ ಮಧ್ಯದಲ್ಲಿರ್ತಕ್ಕಂಥವ್ರಿಗೆ ಎಷ್ಟು ಕಷ್ಟ. ಅದಕ್ಕೆ 2 ಕೋತಿಗಳ ಮಧ್ಯೆ 3ನೇ ಅವನಿಗೆ ಲಾಭ ಅಂತ ಭಾಳ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಿಮ್ಮಿಬ್ಬರ ಕಿತ್ತಾಟ ಯಾವತ್ತಿದ್ರೂ ಇದ್ದೇ ಇರುತ್ತೆ. ಆದರೂ ಸಹ ಇನ್ನು ಮೇಲಾದರೂ ಜೀವನದಲ್ಲಿ ಮರ್ತೋಗಿ ಇದನ್ನೆಲ್ಲ ಒಳ್ಳೆ ಘಟನೆಯಾಗಿ ನೀವೆಲ್ಲ ಚೆನ್ನಾಗಿರಬೇಕು. ಎಲ್ಲ ಹೊರಗೆತ್ತಿರೋ ಕರೀರಿ, ಅರ್ಶಿನ ಕುಂಕುಮ ಕರೀರಿ. ನಿಮ್ಮ ಕುಟುಂಬದವರೇ ದೊಡ್ಡದಾಗಿರುತ್ತೆ. ಕೆಲವು ಕುಟುಂಬಕ್ಕೆ ಹೋಗಿ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ಏನ್ರಿ ಇಷ್ಟು ದೊಡ್ಡ ಫ್ಯಾಮಿಲಿ, 4 ಜನ ಅಣ್ಣ ತಮ್ಮಂದರು, 5 ಜನ ಅಕ್ಕಂಗಿರು, ಎಷ್ಟು ಜನ, ಇವರೇ ಒಂದು ಮಿನಿ ಝೂ ಇದ್ದಾಗ ಎಲ್ಲ ಸೇರ್ಕೊಂಡ್ಬಿಡುತ್ತೆ ಪ್ರಾಣಿಗಳು. ಒಂದು ಕಡೆ ಕೂತ್ಕೊಂಡ್ರೆ ಏನು ಕಪಿ ಚೇಷ್ಟು ಮುಂಡೆ ಒಂದಷ್ಟು ಆ ಮಕ್ಕಳಿಗೆ ಹೇಳಿ ಸಾಕಾಗುತ್ತೆ. ನಾನು ಹೇಳಿದ್ದೀನಿ ಮಕ್ಕಳಿಗೆ, ಹಬ್ಬದಲ್ಲಿ ಏನಾದರೂ ಗೌರವದಿಂದ ನೀವು ನಿಮ್ಮನೇಲಿದ್ದಾಗ ಪರವಾಗಿಲ್ಲ, ಕೋತಿಗಳ ಥರ ಆಡ್ಕೊಂಡು ಹಾಳಾಗೋಗಿ. ಬೇರೆಯವ್ರ ಮನೆಗೆ ಹೋದಾಗ ಅಂದರೆ ನಿಮ್ಮ ದೊಡ್ಡವ್ರ ಮನೆಗೋ ಮಾವನ ಮನೆಗೋ ಅತ್ತೆ ಮನೆಗೋ ಹೋದಾಗ ಗಪ್ಚಿಪ್ ಅಂತ ಕೈ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಯಾಕೆಂದರೆ ಹೋಗಿ ಟಿ ವಿ ರಿಮೋಟ್ ಎಳೆಯೋದು, ಮುರಿಯೋದು, ಅವ್ರನ್ನ ಕರೆಯೋದು, ಬರೆಯಲಿ ಏನೇ ಮಾಡ್ತಾ ಇದೆ ಅದನ್ನ ಯಾಕೆ ಬೇಕು. ಎಲ್ಲರೂ ನೀವು ಅಷ್ಟೇ ತಂದೆ ತಾಯಿನ ಕರ್ಕೊಂಡು ಹೋದರೆ ಗೌರವದಿಂದ ಕರ್ಕೊಂಡು ಹೋಗಿ ಅಣ್ಣ ಅತ್ತಿಗೆ ಮಕ್ಕಳನ್ನೆಲ್ಲ ನಮಸ್ಕಾರ ಮಾಡಿಸ್ಬೇಕು. ಚಿಕ್ಕಪ್ಪನ ನಮಸ್ಕಾರ ಮಾಡು, ಭಾವನ ನಮಸ್ಕಾರ ಮಾಡು, ಅತ್ತೆಗೆ ನಮಸ್ಕಾರ ಮಾಡು, ಹೀಗಿರಬೇಕು. ಅಂಕಲ್ಲು ಆಂಟಿ ಅಲ್ಲ, ಅರ್ಥ ಆಯ್ತಾ? ಗೌರವ ಘನತೆ ಅನ್ನೋದು ಈ ಒಂದು ಸಂಸ್ಕಾರ. ಈ ಹಬ್ಬದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ತಾಯಂದ್ರ ಮನೆಗೆ ಹೋದಾಗ ಅವರು ಅಲ್ಲಿ ಸೇರಿರ್ತಾರೆ. ಒಳ್ಳೆಯ ವಾತಾವರಣ. ಇಂಥ ಒಂದು ಹಬ್ಬ ಯಾವತ್ತೂ ಸಿಗಲ್ಲ. ಕೆಲವರು ಏನು ಅಂದರೆ, ನಮ್ಮಲ್ಲಿ ಹಬ್ಬ ಇಲ್ಲ, ತಾಯಿ ಮನೆಗೆ ಹೊಟ್ಟೋಗೋಣ, ಅಲ್ಲೇ ಆಚರಿಸ್ಕೊಂಬಂದ್ಬಿಡೋಣ. ಹೊಸ ಅಳಿಯಂದ್ರಿಗಾದರೆ ತಾಯಿ ಮನೆಯಿಂದ ಹೊಸ ಗಣಪತಿ ಕೊಡ್ಬೇಕು. ಸರಿ, ಗೌರಮ್ಮನ ಹಬ್ಬಕ್ಕೆ ಕೊಟ್ಬಿಡ್ತಾರೆ. ಅಳಿಯಂದ್ರೆ ಇವತ್ತು ಇಲ್ಲಿದ್ಬಿಡಿ, ನಾಳೆ ಗಣಪತಿ ಹಬ್ಬ ಮುಗಿಸ್ಕೊಂಡು ಫಸ್ಟ್ ಕ್ಲಾಸಾಗಿ ಬೆಳ್ಳಿ. ಕೆಲವ್ರು ಕಾಯ್ತಾ ಇರ್ತಾರೆ, ಯಾರೋ ಅತ್ತೆಂದ್ರು ಬೀಗರು ಇರ್ತಾರಲ್ಲ, ಏನೋ ನಿಮ್ಮ ಅತ್ತೆ ಮನೆಗೆ ದೊಡ್ಡದಾಗ ಹೋದೆ, ಏನಾದರೂ ಕೊಟ್ರ ಬೆಳ್ಳಿ ಗಣಪತಿ, ಅಯ್ಯೋ ಪುಟೋಣಿ ಗಣಪತಿ ಯಾವುದೋ ಕೊಟ್ಬಿಟ್ಟಿದ್ದಾರೆ, ಹೀಗೆಲ್ಲ ವ್ಯಂಗ್ಯ ಮಾಡಬೇಡಿ. ಗಣೇಶನೇ ಅವ್ರ ಶಕ್ತ್ಯಾನುಸಾರ ಅದು ಏನಾದರೂ ಪುಟ್ಟು ಮಣ್ಣು ಗಣಪತಿ ಆದರೆ ಕೊಡಲಿ. ಗಣಪತಿ ಶ್ರೇಷ್ಠತೆ. ಅದನ್ನು ಬಿಟ್ಟುಬಿಟ್ಟು ಜೀವನ ಪೂರ್ತಿ ಬೆಳ್ಳಿ ಗಣಪತಿನೇ ತಗೋಬೇಕು ಅಂತೇನಿಲ್ಲ. ಯಾತಕ್ಕೆ ಬೆಳ್ಳಿ ಗಣಪತಿ? ಯಾವತ್ತಾದ್ರೂ ನಿಮ್ಮ ಕಷ್ಟ ಬಂದಾಗ ಮಾರ್ಕೊಳ್ಳೋಕ್ಕ? ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ದೇವರೇ ಸ್ಥಾನ. ಅದಕ್ಕೆ ಮಣ್ಣಾಗಲಿ
ಪುಟಾಣಿ ವಿಗ್ರಹ ಪಂಚಲೋಹದ್ದಾಗಲಿ ಬೆಳ್ಳಿ ಆಗಲಿ ಗಣೇಶನೇ. ಯಾವತ್ತೂ ತಿಳ್ಕೊಳ್ಳಿ, ಗೌರವ ಘನತೆ ಅನ್ನೋದು ಅಳಿಯಂದ್ರೂ ಕೊಡ್ತಕ್ಕಂಥ ವಿಚಾರ. ಅತ್ತೆಂದ್ರು ಬಹಳ ಜನ ಕಾಯ್ತಿರ್ತಾರೆ. ಬೀಗರು ಗಲಾಟೆ ಮಾಡ್ಕೋಬಾರ್ದು. ಇದೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನೆ. ಆದ್ದರಿಂದ ಸಣ್ಣ ಪುಟ್ಟದಕ್ಕೆ ಕಿತ್ತಾಡ್ತಾ ಜೀವನ ಯಾವತ್ತೂ ಎಳೀತಕ್ಕಂಥದ್ದಲ್ಲ. ಘನತೆಯಿಂದ ಎಲ್ಲ ಹೆಣ್ಣು ಮಕ್ಕಳು ಗೌರಮ್ಮ ಇದ್ದಾಗಿರಬೇಕು. ಪಾರ್ವತಿ ಪರಮೇಶ್ವರ ದಿನ ಕಿತ್ತಾಡ್ತಾರೆ, ಆದರೂ ರಾತ್ರಿ ಹೊತ್ತು ಆನಂದವಾಗಿರ್ತಾರೆ. ಇವಳು ಕೋಪದ ಡ್ಯಾನ್ಸ್ ಆಡಿದ್ನ ನಾನು ನಾಟ್ಯ ಆಡ್ತೀನಿ ಅಂತ ಶಿವ ಮೆಚ್ಚಿಸ್ಬಿಡ್ತಾನೆ. ಸಂತೋಷ ಮಾಡ್ಕೊಂಡು ಇಬ್ಬರು ಬಂದು ಕೂತ್ಕೊತಾರೆ. ಹೋಗ್ಲಿ ಬಿಡಿ, ಅಡ್ಜಸ್ಟ್ ಮಾಡ್ಕೊತೀನಿ ಅಂತ. ಹಾಗಿರಬೇಕು ಜೀವನ. ಅದಕ್ಕೆ ಹೇಳೋದು, ಹೋಗಿ ತವ್ರ ಮನೆಗೆ ನಮಸ್ಕಾರ ಮಾಡ್ಕೊಂಬನ್ನಿ, ಒಳ್ಳೆ ಸದಾವಕಾಶ, ಆಶೀರ್ವಾದ ತೊಗೊಂಬನ್ನಿ. ಯಾರ ಮನೇಲಿ ತಾಯಿಂದ್ರಿಲ್ವೋ ಅತ್ತಿಗೆಂದ್ರೇ ತಾಯಿ ಅಂದ್ಕೊಳ್ಳಿ, ಹೋಗಿ ಬನ್ನಿ. ಎಷ್ಟೋ ಜನ ಪಾಪ ಬೇಜಾರು ಮಾಡ್ಕೊತಾರೆ. ಇಂಥ ಒಂದು ತಾಯಿ ಇಲ್ದಿದ್ದವ್ರಿಗೆ ಯಾವತ್ತೂ ನೀವುಗಳು ಅಕಸ್ಮಾತ್ ಅಣ್ಣಂದ್ರು ಅತ್ತಿಗೆಂದ್ರೂ ಇಲ್ಲದೆ ಇರತಕ್ಕಂಥವ್ರು ಇದ್ದಾರೆ. ಅಂಥವರೆಲ್ಲ ನೀವು ದೇವ್ರ ಮನೆಗೆ ಹೋಗಿ, ಇಲ್ಲ ದೊಡ್ಡ ದೇವಸ್ಥಾನಕ್ಕೆ ಹೋಗಿ, ಅಮ್ಮ ನೀನೇ ಅಮ್ಮ ಅಂಥೇಳಿ ಯಾವತ್ತೂ ತಂದೆ ತಾಯಿ ಯಾವತ್ತೂ ನೀನೇ ಅಂತ ಹೇಳಿ ಅವಳು ಪಾದಕ್ಕೆ ಹಾಕ್ಬಿಡಿ ನಿಮ್ಮ ಕಷ್ಟಗಳನ್ನ. ಅವಳು ನೋಡ್ಕೊತಾಳೆ ಆ ಗೌರಮ್ಮ. ಇಂಥ ಒಂದು ಗೌರಮ್ಮನ ಅನುಗ್ರಹ ನಿಮ್ಗೆ ಯಾವತ್ತೂ ಸಿಗಲಿ, ಸುದಿನವಾಗಿರಲಿ. ಜೀವನ ಹಸನ್ಮುಖವಾಗಿ ಇಟ್ಕೊಳ್ಳಿ. ಕಷ್ಟಪಟ್ಟು ಸುಮ್ಮನೆ ಕಿತ್ತಾಡದೆ ಜೀವನದಲ್ಲಿ ಮಕ್ಕಳು ಕೂಡ ಪರಿಪಾಠವನ್ನು ಹೇಳುವಾಗ ಹೇಳಲೇಬೇಕು. ಘನತೆ ಗೌರವ ಕಲಿಸಲೇಬೇಕು. ಶಿಸ್ತಾಗಿದ್ದಾಗ ಶಿಸ್ತಿದ್ದೇಬೇಕು. ಇದನ್ನೆಲ್ಲ ಕಲಿಸ್ಕೊಟ್ಟಾಗ ಮ್ಯಾನರ್ಸ್ ಅಂತಾರೆ. ಅದಕ್ಕೆ ಎಷ್ಟೋ ಜನ ಈ ಮ್ಯಾನರ್ಸ್ ಇಲ್ದಿದ್ದವರು ಅನ್ಮ್ಯಾನರ್ ಆಗಿ ಕೂತ್ಕೊಂಡ್ರೆ ಜೀವನ ಪರ್ಯಂತ ಏನಾಗುತ್ತೆ, ಮ್ಯಾನರ್ಲೆಸ್ ಆಗಿಬಿಡ್ತೀರ.